ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು 4:30ಇಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದ ತಕ್ಷಣವೇ ವ್ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಎಲ್ರಿಗೂ 90s ಕಿಡ್ಸ್ ಲೈಫ್ ಸ್ಟೈಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ದಿನ ಶುರು ಮಾಡ್ತಾ ಇದ್ದೀನಿ. ಸೊ ಎದ್ದ ತಕ್ಷಣ ಬೆಡ್ ಮೇಲೆ ಕೂತ್ಕೊಂಡು ನಮಸ್ತೆ ಮಾಡಿಕೊಂಡು ಮತ್ತೆ ಎದ್ದೋಗಿ ದೇವ್ರ ಮುಖ ನೋಡೋದು ಪ್ರತಿನಿತ್ಯ ನಡೆಯುವಂಥದ್ದು ಇದು. ಸೊ ದೇವ್ರಿಗೆ ಕೈ ಮುಗಿದು ಆಮೇಲೆ ಮುಂದಿನ ಕೆಲಸ ಮಾಡೋ ಅಂಥದ್ದು ನನ್ನ ಮೊದಲನೇ ಕೆಲಸ ಆಗಿರುತ್ತೆ. ಆಮೇಲೆ ಬ್ರಷ್ ಮಾಡೋದಾಗಿರ್ಬೋದು, ಮುಖ ತೊಳ್ಕೊಂಡು ಸೊ ಅಡುಗೆ ಮನೆ ಕಡೆಗೆ ಬರ್ತೀನಿ. ಸೊ ಲೈಟ್ ಆನ್ ಮಾಡಿ ಒಂದು ಅರ್ಧ ಲೀಟ್ರಷ್ಟು ನೀರು ಕುಡಿಯೋದು ಬೆಳಿಗ್ಗೆ ಎದ್ದ ತಕ್ಷಣ ಅಭ್ಯಾಸ ಇದೆ. ಇದನ್ನು ಒಂದೊಂದು ದಿವಸ ಒಂದೊಂದು ಥರ ಕುಡಿತೀನಿ. ಬಿಸಿ ಮಾಡ್ಕೊಂಡು ಬಿಸಿ ನೀರು ಅಥವಾ ಜೀರಿಗೆ ಹಾಕ್ಬಿಟ್ಟು ಜೀರಿಗೆ ನೀರಾಗಿರ್ಬೋದು, ಈ ಥರ ಈಗ ನೆಕ್ಸ್ಟು ಬೇರೆ ಬೇರೆ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಇವತ್ತು ನಾನು ಬರೀ ತಣ್ಣೀರು ಕುಡಿತಾ ಇದ್ದೀನಿ. ಸೊ ಎದ್ದ ತಕ್ಷಣ ನೀರು ಕುಡಿಯೋದು ಒಂದು ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ಬೋದು. ಅದು ಬಿಸಿ ನೀರು ಕುಡಿಯೋದು ತುಂಬಾ ಒಳ್ಳೆಯ ಅಭ್ಯಾಸ. ಸೊ ಯಾರಾದರೂ ಕುಡಿಯೋದಿಲ್ಲ ಅನ್ನೋರು ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಸೊ ಲೈಟಾಗಿ ಮುಖ ತೊಳ್ಕೊಂಡು ಫಸ್ಟು ನೀರು ಕುಡಿದು ಆಮೇಲಿಂದ ನಿಮ್ಮ ಕೆಲಸಗಳು ಶುರು ಮಾಡಿ ಅಂತ ನಿಮಗೂ ಹೇಳ್ತಾ, ಇವತ್ತು ನೀರು ಕುಡಿದಿದ್ದಾದಮೇಲೆ ನಾನು ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಿ. ಸೊ ಹಂಗಾಗ್ಬಿಟ್ಟು ಅದು ಜೋಡಿಸ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ರಾತ್ರಿಯೇ ಪಾತ್ರೆ ತೊಳೆಯೋದು ಇಂದ ಏನು ಉಪಯೋಗ ಅಂತ ಅಂದರೆ ಪಾತ್ರೆಗಳನ್ನ ಒರೆಸೋ ಅವಶ್ಯಕತೆ ಇರೋದಿಲ್ಲ. ನೀರೆಲ್ಲ ನೀಟಾಗಿ ತಳಕ್ಕೆ ಸೋರ್ಕೊಂಡಿರುತ್ತೆ. ಸೊ ಹಾಗಾಗ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಬಿಡ್ಬೋದು. ಅದಾದಮೇಲೆ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಶೆಲ್ಫ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ಸ್ನಾನಕ್ಕೆ ಹೊರಟೆ. ನಾನು ಸ್ನಾನ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಮನೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗಿದ್ರು. ಅದಾದಮೇಲೆ ಇನ್ನೊಂದು ಸಲ ನಾನು ಬಾಗಿಲಿಗೆಲ್ಲ ನೀರು ಹಾಕಿ ಮತ್ತು ರಂಗೋಲಿ ಹಾಕೋದು, ಇದು ನನ್ನ ಮುಂದಿನ ಕೆಲಸ. ಬಾಗಿಲಿಗೆ ರಂಗೋಲಿ ಹಾಕೋದು, ಸೊ ಪೂಜೆ ಮಾಡೋದು, ಇದು ನನಗೆ ಪ್ರತಿ ದಿವಸ ಮಾಡಿದ್ರೇ ಸಮಾಧಾನ ಇರೋದು. ಸೊ ಹಾಗಾಗ್ಬಿಟ್ಟು ಸಿಂಪಲಾಗಿ ರಂಗೋಲಿ ಹಾಕ್ತೀನಿ. ಮುಂದೆ ಪ್ರತಿ ದಿವಸ ಹಾಕೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಓಡಾಡ್ತಾ ಇರ್ತಾರೆ, ಎಲ್ಲ ತುಳಿದ್ಬಿಟ್ಟು ಹಾಳು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ತುಳಸಿ ಹತ್ರನೂ ಕೂಡ ರಂಗೋಲಿ ಹಾಕಿದ್ದೀನಿ. ಮತ್ತು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಬಿಡ್ತೀನಿ. ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿಯೇ ತಿಂಡಿ ಮಾಡೋದಕ್ಕೆ ಹೋಗೋದು. ಸೊ ಇದು ಎಷ್ಟು ಒಳ್ಳೆಯ ಅಭ್ಯಾಸ ಅಂತ ಅಂದರೆ ಮನಸ್ಸಿಗೆ ಏನೋ ಖುಷಿ ಸಿಗುತ್ತೆ, ಒಂಥರ ನೆಮ್ಮದಿ. ಮತ್ತು ಮನೆಯಲ್ಲೂ ಅಷ್ಟೇನೆ ಎದ್ದ ತಕ್ಷಣ ಪೂಜೆ ಅಂದರೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಒಂಥರ ಮನೆ ವಾತಾವರಣ ಕೂಡ ತುಂಬ ಶಾಂತವಾಗಿರುತ್ತೆ. ಸೊ ನಮ್ಮ ಮನಸ್ಥಿತಿ, ನಮ್ಮ ಮನಸ್ಸು ಕೂಡ ಖುಷಿಯಾಗಿರುತ್ತೆ. ಒಂದೇನೋ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಈ ಥರ ಅಭ್ಯಾಸ ಮಾಡ್ಕೊಳ್ಳೋದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಯಾವುದಾದ್ರೂ ಬುಕ್ ಓದೋದು ಇನ್ನೂ ಒಳ್ಳೆಯದು. ಸೊ ನಾನು ಭಗವದ್ಗೀತೆ ಓದ್ತೀನಿ. 1-2-3 ಪೇಜ್ ಎಷ್ಟು ಟೈಮ್ ಇರುತ್ತೆ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಓದ್ಬಿಟ್ಟು ಮತ್ತೆ ಮುಂದಿನ ಕೆಲಸ ಶುರು ಮಾಡ್ಕೊತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಅಡುಗೆ ಮಾಡೋದು, ತಿಂಡಿ ಮಾಡೋದು, ಮತ್ತು ಮಕ್ಕಳಿಗೆ ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು, ಇದೆಲ್ಲದೂ ಇರುತ್ತೆ. ಸೊ ಈ ಹೆಣ್ಣು ಮಕ್ಕಳು ಮನೇಲಿ ಈ ಥರ ಇರೋದ್ರಿಂದ ಸೊ ಮನೇಲಿರೋರ್ಗು ಖುಷಿ, ನಮಗೂ ಖುಷಿ, ಎಲ್ರಿಗೂ ಒಂದು ಖುಷಿ ಸಿಗುತ್ತೆ. ಮತ್ತು ಮನೇಲಿರೋ ವಾತಾವರಣವೇ ಬೇರೆ ಥರ ಇರುತ್ತೆ. ಸೊ ಆದಷ್ಟು ಈ ಥರದ್ದು ಒಳ್ಳೆ ಅಭ್ಯಾಸಗಳು ಒಂದೊಂದೇ ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಂತ ನನ್ನ ಅಭಿಪ್ರಾಯ. ನಿಮಗೇನಾದರೂ ಸರಿ ಅನಿಸಿದ್ರೆ ಕಮೆಂಟ್ ಮಾಡಿ. ಸೊ ನಮಗೂ ಖುಷಿ ಆಗುತ್ತೆ. ಇವತ್ತು ನಾನೊಂದು 3-4 ಪೇಜ್ ಭಗವದ್ಗೀತೆ ಓದಿ, ಸ್ವಲ್ಪ ಕಷ್ಟ ಆಗುತ್ತೆ ಶ್ಲೋಕಗಳನ್ನೆಲ್ಲ ಓದಬೇಕಾದ್ರೆ. ಸೊ ನಿಧಾನಕ್ಕೆ ಓದ್ಕೊಳ್ಳೋದ್ರಿಂದ ಸರಿ ಹೋಗುತ್ತೆ, ಅದು ಬರುತ್ತೆ. ಹಂಗಾಗ್ಬಿಟ್ಟು ಭಗವದ್ಗೀತೆ ಓದ್ಕೊಂಡು ಅದಾದಮೇಲೆ ನಾನು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟೆ. ಸೊ ಇವತ್ತು ಲಂಚ್ ಬಾಕ್ಸ್ ಏನೂ ಇರಲಿಲ್ಲ. ಹಂಗಾಗ್ಬಿಟ್ಟು ಬರೀ ತಿಂದು ಹೋಗೋದಕ್ಕೋಸ್ಕರನೇ ಮಕ್ಕಳೆಲ್ಲ ಗೋಧಿ ದೋಸೆ ಮಾಡಿಕೊಡು ಅಂತ ಹೇಳಿದ್ರು. ಹಂಗಾಗ್ಬಿಟ್ಟು ನಾನು ಗೋಧಿ ದೋಸೆ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಗೋಧಿ ದೋಸೆ ಮತ್ತು ಚಟ್ನಿ ಮಾಡ್ಕೊಂಬಿಡ್ತೀನಿ. ಸೊ ತುಂಬಾ ಚಳಿ ಇದ್ದಿದ್ದರಿಂದ
ಬೆಳಿಗ್ಗೆನೇ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು. ಇವತ್ತು ಎಷ್ಟು ಚಳಿ ಇತ್ತು ಅಂತ ಅಂದರೆ ಮತ್ತು ಅಡುಗೆ ಮನೆಗೆ ಬಂದ ತಕ್ಷಣವೇ ಕಾಫಿ ಬೇಕು ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ಸ್ವಲ್ಪ ಲೈಟಾಗಿ ಇಷ್ಟು ಕಾಫಿ ಕುಡಿದು ಸೊ ತಿಂಡಿ ಮಾಡೋಕ್ಕೆ ಶುರು ಮಾಡ್ಕೊತಾ ಇದ್ದೀನಿ. ನೋಡಿ, ಗೋಧಿ ದೋಸೆ ಸಿಂಪಲ್ಲಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ, ಸ್ವಲ್ಪ ಅಕ್ಕಿ ಹಸಿಟ್ಟು ಮತ್ತು ಗೋಧಿ ಹಿಟ್ಟು ಇದೆರಡನ್ನೂ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ದೋಸೆ ರೆಡಿ ಆಗೋಗುತ್ತೆ. ಇದಕ್ಕೇನಾದರೂ ಚಟ್ನಿ ಈ ಥರದ್ದು ಸಿಂಪಲ್ಲಾಗಿದ್ದರೆ ಬೆಳಗಿನ ಬ್ರೇಕ್ಫಾಸ್ಟ್ ಹಾಗೇ ಹೋಯ್ತು ಇವತ್ತು ನಮ್ಮ ಮನೆಗೆ. ಸೊ ನೋಡಿ, ಇದಿಷ್ಟೇ ಗೋಧಿ ದೋಸೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.